ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ವಿಜ್ಞಾನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ SA2 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ. ಸೊ ಫಸ್ಟ್ ಪಾರ್ಟಲ್ಲಿ ನೋಡಿ ಅದರಲ್ಲಿ ಫಿಸಿಕ್ಸನ್ನು ಕವರ್ ಮಾಡಿದ್ದೆ. ಇವಾಗ ನಾನು ಕೆಮಿಸ್ಟ್ರಿ ಮತ್ತು ಬಯಾಲಜಿಯನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಪ್ರತಿ ವಿಷಯಗಳಲ್ಲಿ ಕೂಡ ನಾವು 2 ರಿಂದ 3 ಸೆಟ್ ಕ್ವಶನ್ ಪೇಪರ್ನ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಖಂಡಿತವಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಸಾಕು, ಬೇರೆ ಪ್ರಶ್ನೆಗಳು ಬರೋ ಚಾನ್ಸಸ್ ಕಡಿಮೆ ಮತ್ತು ಇವೇ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇದ್ದಾವೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ. ಫಸ್ಟ್ ಇತ್ತು, ಧಾತು ಎಂಬ ಪದವನ್ನು ಮೊದಲು ಬಳಸಿದ ವಿಜ್ಞಾನಿ ಯಾರು ಅಂತ ಕೇಳಿದರೆ ಆಪ್ಷನ್ ಬಿ ರಾಬರ್ಟ್ ಬಾಯ್ಲ್ ಅನ್ನೋದು ಸರಿಯಾದ ಉತ್ತರ ಬರಬೇಕು. 15ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಿಲಿಕಾನಿನ ಸರಿಯಾದ ಇಲೆಕ್ಟ್ರಾನಿಕ್ ವಿನ್ಯಾಸ ಅಂತ ಕೇಳಿದರೆ ಡಿ ಆಪ್ಷನ್ 284 ಇಸ್ ದ ರೈಟ್ ಆನ್ಸರ್. 3ನೇ ಪ್ರಶ್ನೆ, ಅಲ್ಯೂಮಿನಿಯಂ ವೇಲೆನ್ಸಿ Al3+ ಮತ್ತು ಆಕ್ಸಿಜನ್ ವೇಲೆನ್ಸಿ O2- ಆಗಿದೆ. ಹಾಗಾದರೆ ಅಲ್ಯೂಮಿನಿಯಂ ಆಕ್ಸೈಡಿನ ಅಣುಸೂತ್ರ ಏನು ಅಂತ ಕೇಳಿದರು. ಆಪ್ಷನ್ ಎ Al2O3 ಇಸ್ ದ ರೈಟ್ ಆನ್ಸರ್. ಇನ್ನು 1 ಮಾರ್ಕರ್ ಕ್ವಶನ್ ಇತ್ತು, ಕಲೀಲದ ಯಾವುದಾದರೂ 2 ಲಕ್ಷಣಗಳನ್ನು ಬರೀರಿ ಅಂತಕ್ಕಂಥದ್ದು ಕೇಳಿದ್ದಾರೆ. ಸೊ ಕೆಮಿಸ್ಟ್ರಿಯಲ್ಲಿ ಇರತಕ್ಕಂಥ 17ನೇ ಪ್ರಶ್ನೆ ಉತ್ತರದ ಈಗಿದೆ ಎಸ್. ಕಲೀಲದ ಲಕ್ಷಣಗಳನ್ನು ನೋಡಿಕೊಡ್ರಿ. ಕಲೀಲವು ಬೆಳಕನ್ನು ಚದುರಿಸುವಷ್ಟು ದೊಡ್ಡದಾಗಿದೆ. ಆಮೇಲೆ ಮಡ್ಡಿ ಮಿಶ್ರಣ ಮತ್ತು ದ್ರಾವಣದ ನಡುವಿನ ಸ್ಥಿತಿಯಾಗಿದೆ ಅನ್ನೋದನ್ನು 2 ಏನಪ್ಪ ಅಂತಂದರೆ ಕಲೀಲದ ಲಕ್ಷಣಗಳು ಅನ್ನೋದನ್ನು ನಿಮಗೆ ಗೊತ್ತಿರಲಿ. ಓಕೆನಾ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಪ್ರಶ್ನೆ ಇತ್ತು. ಮುಂದಿನ ಪ್ರಶ್ನೆ ನೋಡಿ, 18 ಏನಿದೆ ಅಂತಂದರೆ ಎಸ್. 18ನೇ ಪ್ರಶ್ನೆಗೆ ಇರ್ತಕ್ಕಂಥದ್ದು ಉತ್ತರ ಏನಿತ್ತಪ್ಪ ಅಂತಂದರೆ ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಸಂಖ್ಯೆ ಅರ್ಥವನ್ನು ಕೇಳಿದ್ದಾರೆ. ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಸಂಖ್ಯೆ. ಪರಮಾಣು ಸಂಖ್ಯೆ ಅಂದರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ. ಬಟ್ ಪರಮಾಣು ರಾಶಿ ಸಂಖ್ಯೆ ಅಂದರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಪರಮಾಣು ರಾಶಿ ಸಂಖ್ಯೆ ಅಂತ ಕರಿತೀವಿ. ಇದನ್ನ ನೆನಪಿನಲ್ಲಿ ಇಟ್ಕೊಡ್ರಿ. ಇನ್ನು 19ನೇ ಪ್ರಶ್ನೆ ಏನು ಕೇಳಿದ್ರು ಅಂದರೆ ಒಂದು ಪ್ರಯೋಗ ಇದೆ. ಸೊ ಆ ಪ್ರಯೋಗದಲ್ಲಿ ಪ್ರಯೋಗ ನೋಡ್ಕೊಂಡು ಬಂದ್ರೇ ನಿಮಗೆ ಗೊತ್ತಾಗ್ತದೆ. ಸೊ ಸ್ವಲ್ಪ ಪ್ರಯೋಗವನ್ನು ನಿಮಗೆ ತೋರಿಸ್ತೀನಿ. ಎಸ್, ಈ ಪ್ರಯೋಗ ಇದೆ. ಈ ಪಕ್ಕದ ಪ್ರಯೋಗದಲ್ಲಿ ಬಳಸಿದ ಸಾಮಗ್ರಿ ಮತ್ತು ವೀಕ್ಷಣೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಏನೆಲ್ಲ ಸಾಮಗ್ರಿ ಇದೆ ಅನ್ನೋದನ್ನು ನೀವು ಕೂಡ ಗೆಸ್ ಮಾಡ್ಕೊಳ್ಬೋದು. ಒಂದು ಟಾರ್ಚ್ ಇದೆ, ಗ್ಲಾಸ್ ಅದ, ನೀರದ. ಓಕೆನಾ, ಹಾಗಾದರೆ ಏನು ಮಾಡಿದ್ದಾರೆ ಅನ್ನೋದನ್ನು 19ನೇ ಉತ್ತರದಲ್ಲಿ ನೋಡ್ಕೊಂಡು ಬರುವ. ಎಸ್, 19ನೇ ಉತ್ತರದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಬಳಸಿರ್ತಕ್ಕಂಥ ಸಾಮಗ್ರಿಗಳು ಏನಿದಾವೆ ಅಂದರೆ ಸಮರೂಪದ ಮತ್ತು ಅಸಮರೂಪದ ಮಿಶ್ರಣ ಬಳಸಿದ್ದಾರೆ, ಶುದ್ಧ ನೀರು ಬಳಸಿದ್ದಾರೆ, ಲೇಸರ್ ಟಾರ್ಚ್ ಬಳಸಿದ್ದಾರೆ. ಏನು ವೀಕ್ಷಣೆ ಅದಂದ್ರೆ ಅಸಮರೂಪ ಮಿಶ್ರಣದಲ್ಲಿ ಬೆಳಕಿನ ಪಥ ಸ್ಪಷ್ಟವಾಗಿ ಕಾಣ್ತದೆ, ಬಟ್ ಸಮರೂಪ ಮಿಶ್ರಣದಲ್ಲಿ ಬೆಳಕಿನ ಪಥವನ್ನು ಸ್ಪಷ್ಟವಾಗಿ ಗೋಚರಿಸೋದಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು 20ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ ಒಂದು ಪರಮಾಣುವಿನ ಕೆಲವು ಶಕ್ತಿಯ ಮಟ್ಟಗಳ ಚಿತ್ರ ಅಂತ ಕೇಳಿದರೆ ಇದು ಪರಮಾಣುವಿನ ಶಕ್ತಿಯ ಮಟ್ಟ ಅಂತ ಇದೆ. ಸೊ ಗೊತ್ತಿರಲಿ ಯಾವುದು, ಪರಮಾಣುವಿನ ಶಕ್ತಿಯ ಮಟ್ಟವನ್ನು ತೋರಿಸ್ತಕ್ಕಂಥ ಚಿತ್ರ, ಪರಮಾಣುವಿನ ಶಕ್ತಿಯ ಮಟ್ಟ. ಸೊ ಇದನ್ನು ಚೆನ್ನಾಗಿ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಿಕೊಡ್ರಿ. 2 ಅಂಕಕ್ಕೆ ಕೇಳಿದರೆ KLMN ಇದೆ, ಕವಚಗಳನ್ನು ಬರೀತಕ್ಕಂಥ ಪ್ರಶ್ನೆ ಇತ್ತು. 21ನೇ ಪ್ರಶ್ನೆಗೆ ಬರ್ತೀನಿ. 21 ಏನಿತ್ತಂದ್ರೆ ಅಸಮರೂಪ ಮಿಶ್ರಣ ಬೇರ್ಪಡಿಸುವಿಕೆ ಸೋಸುವಿಕೆ ಪ್ರಯೋಗದ ಚಿತ್ರ ಅಂತ ಕೇಳಿದ್ದಾರೆ. ಯಾವ ಪ್ರಯೋಗ? ಸೋಸುವಿಕೆ. ಸೊ ಇದರ ಚಿತ್ರ ಕೇಳಿದರು. ಇದು ಕೂಡ ನೀಟಾಗಿ ಬಿಡಿಸೋದನ್ನು ಕಲ್ಕೊಡ್ರಿ. ಇದಕ್ಕೂ ಕೂಡ ಎಷ್ಟು ಮಾರ್ಕ್ಸ್ ಇದೆ? 3 ಮಾರ್ಕ್ಸ್ ಇದೆ. ಎಸ್, ಓಕೆ. ಮುಂದಿನ ಪ್ರಶ್ನೆ ಹೋಗೋಣ. 22ರಲ್ಲಿ ಏನು ಕೇಳಿದ್ರು ಅಂದ್ರೆ ಎಲೆಕ್ಟ್ರಾನ್ ವಿನ್ಯಾಸದ ಅರ್ಥ ಕೇಳಿದ್ದಾರೆ. ನೋಡಿ, ಎಲೆಕ್ಟ್ರಾನ್ ವಿನ್ಯಾಸ ಅಂದ್ರೆ ಪರಮಾಣುವಿನ ಕವಚಗಳಲ್ಲಿರುವ ಎಲೆಕ್ಟ್ರಾನ್ಗಳ ಹಂಚಿಕೆಗಳನ್ನು ತಿಳಿಸೋದಕ್ಕೆ ನಾವು ಎಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಹಾಗಾದರೆ ಎಲೆಕ್ಟ್ರಾನ್ ವಿನ್ಯಾಸವನ್ನು ಕಂಡುಹಿಡಬೇಕಾದ್ರೆ ನಾವು ಯಾವ ಸೂತ್ರವನ್ನು ಬಳಸ್ತೀವಿ ಅಂತ ಕೇಳಿದರು. N2n², 2n⁻², 2n⁻², ಅಂತಕ್ಕಂಥ ಸೂತ್ರವನ್ನು ಬಳಸಬೇಕು. ಇನ್ನು ಬಿ ಏನು ಕೇಳಿದ್ರು ಅಂದರೆ ಕ್ಲೋರಿನ್ನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೀರಿ ಅಂತ ಕೇಳಿದ್ದಾರೆ. ಕ್ಲೋರಿನ್ ಯಾವುದಿದೆ? ಇದು ಕ್ಲೋರಿನ್, ನೆನಪಿರಲಿ. ಸೊ ಕ್ಲೋರಿನ್ ಏನು ಬರ್ತದೆ? 2n2 ಬರ್ತದೆ. ವೇಲೆನ್ಸಿ ಸಂಖ್ಯೆ ಎಷ್ಟು ಬರ್ತದೆ? 1 ಅಂತ ಬರ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. 23. ಎಸ್, ಬಾಷ್ಪೀಕರಣದ ದರದ ಮೇಲೆ ಅವಲಂಬಿಸಿರುವ 2 ಅಂಶಗಳನ್ನು ಕೇಳಿದ್ದಾರೆ. ಹಾಗಾದರೆ ಬಾಷ್ಪೀಕರಣ ಅಂತಕ್ಕಂಥ ದರ ಯಾವ ಅಂಶಗಳನ್ನು ಅವಲಂಬಿಸಿದೆ ಅಂದರೆ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಬಾಷ್ಪೀಕರಣದ ದರ ಹೆಚ್ಚಾಗ್ತದೆ, ಏಕೆಂದರೆ ಈ ಸಂದರ್ಭದಲ್ಲಿ ಹೆಚ್ಚಿನ ಕಣಗಳು ಆವಿಕರಣವನ್ನು ಆಗ್ತವೆ. ಇನ್ನು ತಾಪಮಾನ ಹೆಚ್ಚಳದಿಂದ ಬಾಷ್ಪೀಕರಣದ ದರ ಹೆಚ್ಚಾಗ್ತದೆ, ಏಕೆಂದರೆ ಈ ಸಂದರ್ಭದಲ್ಲಿ ಕಣಗಳು ಹೆಚ್ಚಿನ ಚಲನಶಕ್ತಿಯನ್ನು ಪಡೆದು ವೇಗವಾಗಿ ಆವಿಕರಣವನ್ನು ಹೊಂದುತ್ತವೆ. ಮುಂದಿನ ಪ್ರಶ್ನೆ, ದ್ರವ ಸ್ಥಿತಿಯ 3 ಲಕ್ಷಣಗಳು ಕೇಳಿದ್ದಾರೆ. ಎಸ್, ದ್ರವ ಸ್ಥಿತಿಯ ವಸ್ತುವಿನ 3 ಲಕ್ಷಣ. ಕಣಗಳು ಸಡಿಲವಾಗಿ ಜೋಡಣೆಗೊಂಡಿವೆ, ನಿರ್ದಿಷ್ಟ ಗಾತ್ರ ರಾಶಿ ಇದ್ದು ಸಂಗ್ರಾಹಕದ ಆಕಾರ ಪಡಿತವೆ, ಕಾಯಿಸಿದಾಗ ಕಣಗಳ ಸಂಗ್ರಾಹಕದೊಳಗೆ ಚಲಿಸ್ತವಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ
3 ಮಾರ್ಕ್ಸ್ ಕೊಡ್ತಾರೆ. ಮುಂದಿನ ಪ್ರಶ್ನೆ 24ರಲ್ಲಿ ಅರ್ಥ ಬರೀಬೇಕು. ಡೆಫಿನೇಷನ್ ಕೇಳಿದ್ದಾರೆ. ಉತ್ಪತನ, ಆವೀಕರಣ, ದ್ರವಣ, ಇದರ ಮೀನಿಂಗ್ಸ್ಗಳನ್ನು ಬರೀಬೇಕು. ಓಕೆ, ಉತ್ಪತನ ಅಂದ್ರೆ ಘನ ವಸ್ತುವಿಗೆ ಉಷ್ಣವನ್ನು ನೀಡಿದಾಗ ಅದು ನೇರವಾಗಿ ಅನಿಲ ರೂಪಕ್ಕೆ ಬರ್ತದೆ. ಆವೀಕರಣ ಅಂದ್ರೆ ದ್ರವಕ್ಕೆ ಉಷ್ಣವನ್ನು ನೀಡಿದಾಗ ಅದು ಅನಿಲ ರೂಪಕ್ಕೆ ಪರಿವರ್ತನೆ ಆಗ್ತದೆ. ದ್ರವಣ ಅಂದ್ರೆ ಘನವಸ್ತುವಿಗೆ ಉಷ್ಣ ನೀಡಿದಾಗ ಅದು ದ್ರವ ರೂಪಕ್ಕೆ ಪರಿವರ್ತನೆ ಆಗ್ತದೆ. ಇದು ದ್ರವಣ ಅಂತಾನೆ ಹೇಳೋದು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್, ಅಣು ಮತ್ತು ಪರಮಾಣುವಿನ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಎಸ್, ಅಣು ಅಂದರೆ ಏನಪ್ಪ ಅಂದ್ರೆ ಒಂದಕ್ಕಿಂತ ಹೆಚ್ಚು ಪರಮಾಣುಗಳ ಗುಂಪು. ಪರಮಾಣು ಅಂದ್ರೆ ಧಾತುವಿನ ಎಲ್ಲ ಗುಣಗಳನ್ನು ಹೊಂದಿರುವ ಅತ್ಯಂತ ಸೂಕ್ಷ್ಮ ಮೂಲಭೂತ ಕಣ. ಇನ್ನು ನಿಮಗೆ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಅಣುವಿನ ರಾಶಿ ಕಂಡುಹಿಡಲಿಕ್ಕೆ ಕೇಳಿದರು. ಸೊ CaCO3 ಅದ, ಅಲ್ಲಿ ಪರಮಾಣು ರಾಶಿ ಸಂಖ್ಯೆ ಕೊಟ್ಟಿದ್ದಾರೆ. Ca 40 ಕೊಟ್ಟಿದ್ದಾರೆ, C 12 ಕೊಟ್ಟಿದ್ದಾರೆ, O 16 ಕೊಟ್ಟಿದ್ದಾರೆ. ಆಲ್ರೆಡಿ CaCO3 ಅದ, Ca × 1, C × 1, O × 3. ಅವಾಗ ತುಂಬ್ರಿ 40 × 1, 12 × 1, 16 × 3. ಸೊ 40 + 12 + 48, 100 ಗ್ರಾಮ್ ಅನ್ನೋದು ಅನುರಾಶಿ ಯಾವುದರದ? ಕ್ಯಾಲ್ಸಿಯಂ ಕಾರ್ಬೋನೇಟ್ರದ್ದು. ಇಷ್ಟು ಈಸಿಯಾಗಿ ಬರಿಬಹುದು. ಇನ್ನು ಮುಂದಿನ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ, ಎಸ್, ಅಯಾನು ಅಂದರೆ ಏನು, ಅದರ ವಿಧಗಳನ್ನು ಕೇಳಿದ್ದಾರೆ. ಧಾತುವಿನ ಪರಮಾಣು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಅಥವಾ ಪಡೆದುಕೊಂಡು ವಿದ್ಯುತ್ ಆವೇಶಗಳನ್ನು ಹೊಂದೋದೇ ಅಯಾನು. ಅದರ ವಿಧಗಳು ಧನ ಅಯಾನು ಮತ್ತು ಋಣ ಅಯಾನು ಅಂತ ಬರೆದ್ರೆ ಸಾಕು. ಇನ್ನು ಮತ್ತೆ ಸೋಡಿಯಂ ಸಲ್ಫೇಟ್ನ ಅನುರಾಶಿಯನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಸೋಡಿಯಂ ಸಲ್ಫೇಟ್ನ ಸೂತ್ರ Na2SO4, Na ಬೆಲೆ 22, S 32, O 16. ಬರೀರಿ Na × 2, S × 1, O × 4. 22 × 2, 32 × 1, 16 × 4. 44 + 32 + 64, 142 ಗ್ರಾಮ್ ಅದು Na2SO4. ಇಟ್ ಮೀನ್ಸ್ ಸೋಡಿಯಂ ಸಲ್ಫೇಟ್ನ ಅನುರಾಶಿ ಆಯಿತು. ಮುಂದಿನ ಪ್ರಶ್ನೆ ಜೀವಶಾಸ್ತ್ರ. ಸೊ ಜೀವಶಾಸ್ತ್ರದಲ್ಲಿ ಸ್ವಲ್ಪ ಪ್ರಶ್ನೆಗಳನ್ನು ತೋರಿಸಿದ್ರೇ ನಿಮಗೆ ಕ್ಲಿಯರ್ ಆಗ್ತದೆ, ಅಂದರೆ ಅದರದ್ದು ಉತ್ತರ ಎಸ್. ಪ್ರಶ್ನೆ ನೋಡಿ. ಸೊ ಫಸ್ಟ್ ಏನಿತ್ತಂತಂದರೆ, ಈ ಕೆಳಗಿನ ಚಿತ್ರದಲ್ಲಿರುವ ಅಂಗಾಂಶದ ಮುಖ್ಯ ಲಕ್ಷಣ ಏನು ಅಂತ ಕೇಳಿದ್ದಾರೆ. ಸೊ ಅಂಗಾಂಶದ ಮುಖ್ಯ ಲಕ್ಷಣವನ್ನು ಯಾವುದಾಗಿತ್ತು ಅಂತ ಕೇಳಿದರು. ಸೊ ಫಸ್ಟ್ ಅಲ್ಲಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಸುಲಭವಾಗಿ ಆಯಾಸಗೊಳ್ಳೋದಿಲ್ಲ ಅನ್ನೋದು ಬಿ ಈಸ್ ದ ರೈಟ್ ಆನ್ಸರ್. ಇನ್ನು ವನ ದ್ರಾಕ್ಷಿಯನ್ನು ಮೊದಲು ನೀರಿನಲ್ಲಿ ಹಾಕಿ ನಂತರ ಅದನ್ನು ಸಕ್ಕರೆ ದ್ರಾವಣದಲ್ಲಿ ಹಾಕಿದೆ. ಇಲ್ಲಿ ನಿಮ್ಮ ವೀಕ್ಷಣೆ ಏನು ಅಂತ ಕೇಳಿದ್ದಾರೆ. ಮೊದಲು ಉಬ್ಬುತ್ತದ, ನಂತರ ಏನಾಗ್ತದಪ್ಪ ಅಂದ್ರೆ ಸಂಕುಚಿತ ಆಗ್ತದೆ ಅನ್ನೋದನ್ನು ಎ ಆಪ್ಷನ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು 1 ಮಾರ್ಕರ್ ಪ್ರಶ್ನೆಗೆ ಬರ್ತೀನಿ. ಧಾನ್ಯಗಳನ್ನು ಸಂಗ್ರಹಿಸುವ ಚೀಲಗಳ ಮೇಲೆ ನೀರು ಸೋರುತ್ತಿದ್ದರೆ ಆಗೋ ಸಮಸ್ಯೆ ಏನು? ಸೊ ಏನು ಸಮಸ್ಯೆ ಆಗ್ತದಪ್ಪ ಅಂದ್ರೆ ಕೊಳಿತದ ಅಥವಾ ಮೊಳಕೆಯಾಗಿ ಹಾಳಾಗ್ತದ. ಕೊಳೆಯುವುದು ಅಥವಾ ಮೊಳಕೆಯಾಗಿ ಹಾಳಾಗುವುದು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು? ಬರೀತಾವ. ನೀರು ಹೋದರೆ ಏನಾಗ್ತದೆ? ಕೊಳಿತಾವಲ್ಲ, ಎಸ್. ಅಥವಾ ಮೊಳಕೆ ಹೊಡೆದು ಹಾಳಾಗ್ತದೆ. ಇನ್ನು DNA ವಿಸ್ತರಿಸಿ ಬರೀಬೇಕಾಗಿತ್ತು. DNA ವಿಸ್ತರಿಸಿ ಬರೆದಾಗ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಮ್ಲ, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಮ್ಲ ಈಸ್ ದ ರೈಟ್ ಆನ್ಸರ್. ಯಾವುದು? DNA ವಿಸ್ತರಿಸಿ ಬರೆದಾಗ. ಇನ್ನು ಬೆಳೆಯುತ್ತಿರುವ ಸಸ್ಯದ ತುದಿವರ್ಧನ ಅಂಗಾಂಶವನ್ನು ಕತ್ತರಿಸಿದರೆ ಅದರ ಮೇಲೆ ಏನಾಗ್ತದೆ ಅಂತ ಕೇಳಿದರೆ ಉದ್ದ ಹೆಚ್ಚಾಗೋದಿಲ್ಲ. ಏನು ಪರಿಣಾಮ? ಉದ್ದ ಹೆಚ್ಚಾಗೋದಿಲ್ಲ. ಉದ್ದ ಹೆಚ್ಚುವುದಿಲ್ಲ ಅನ್ನೋದನ್ನು ಏನು ಮಾಡಿರಿ? ಬರೀರಿ, ಉದ್ದ ಹೆಚ್ಚುವುದಿಲ್ಲ. ಮುಂದಿನ ಪ್ರಶ್ನೆ, ರಾಗಿ ಏಕದಳ ಸಸ್ಯ. ಈ ಬೆಳೆಯ ಜೊತೆಗೆ ಬೆಳೆಯಬಹುದಾದ 2 ದ್ವಿದಳ ಬೆಳೆಗಳನ್ನು ಬೆಳೆದ ಕೇಳಿದರೆ, ಸೊ ರಾಗಿ ಜೊತೆ ಏನು ಬೆಳಿಬೋದು? ಎಸ್, ರಾಗಿ ಜೊತೆ ತೊಗರಿ ಬೆಳಿಬೋದು. ತೊಗರೆ, ಅವರಿ, ಹೆಸರು, ಅಲಸಂದೆ. ಸೊ ಇವು ಬೆಳೆಗಳನ್ನು ನೀವೇನು ಮಾಡ್ಬೋದು? ರಾಗಿ ಜೊತೆ ಬೆಳಿಬೋದು. ಮುಂದಿನ ಪ್ರಶ್ನೆ ಬರ್ತೀನಿ. ಸಸ್ಯ ಜೀವಕೋಶದ ಚಿತ್ರ ಅಂತ ಕೇಳಿದ್ದಾರೆ. ಎಸ್, ಸಸ್ಯ ಜೀವಕೋಶದ ಚಿತ್ರವನ್ನು ಬರೆದಾಗ ಫ್ರೆಂಡ್ಸ್ ಏನು ಬರ್ತದಪ್ಪ ಅಂದರೆ ಈ ಥರ ನೀವು ಗುರುತಿಸಬೇಕು. ಸೊ ನೀಟಾಗಿ ಸಸ್ಯ ಜೀವಕೋಶದ ಚಿತ್ರವನ್ನು ತೆಗೆದು ಅದರ ಭಾಗಗಳನ್ನು ಗುರುತಿಸಿದರೆ ಸೊ ನಿಮಗೆ ಕಂಪಲ್ಸರಿಯಾಗಿ ಎಷ್ಟು ಮಾಡ್ತಾರಪ್ಪ ಅಂದರೆ 2 ಮಾರ್ಕರ್ ಇತ್ತು, ಅದನ್ನು ಕೂಡ ಬರಿಬೋದು. ಇನ್ನು ಸಾವಯವ ಗೊಬ್ಬರಗಳ ಪ್ರಯೋಜನ ಕೇಳಿದ್ದಾರೆ. ಇದು ಯಾವುದು? ಸಾವಯವ ಗೊಬ್ಬರದ ಪ್ರಯೋಜನ. ಸಾವಯವ ಗೊಬ್ಬರ. ಓಕೆ, ಸೊ ಸಾವಯವ ಗೊಬ್ಬರದ ಪ್ರಯೋಜನ ಏನು? ಫಸ್ಟ್, ಭೂಮಿ ಫಲವತ್ತತೆ ಆಗ್ತದೆ, ಮಣ್ಣನ್ನು ನೀರಿನ ಹಿಡಿದಿಟ್ಟುವ ಸಾಮರ್ಥ್ಯ ಹೆಚ್ಚಿಸ್ತದೆ, ಮಾಲಿನ್ಯ ಉಂಟಾಗೋದಿಲ್ಲ, ಮಣ್ಣಿನ ಮಾಲಿನ್ಯ. ಸೊ 34ನೇ ಪ್ರಶ್ನೆ ಏನು ಕೇಳಿದಂದ್ರೆ ಮೂಳೆ ಅಂಗಾಂಶದ ಕಾರ್ಯಗಳು ಅಂತ ಕೇಳಿದ್ದಾರೆ. ಯಾವುದೇ ಅಂಗಾಂಶ? ಮೂಳೆ ಅಂಗಾಂಶದ ಕಾರ್ಯಗಳು. ಪ್ರಶ್ನೆಗೆ ನಿಮಗೆ ಗೊತ್ತಿರಬೇಕು. ಮೂಳೆ ಅಂಗಾಂಶದ ಕಾರ್ಯ ಒಂದನೇದು ತಲೆಬುರುಡೆಯ ಮೆದುಳನ್ನು ರಕ್ಷಣೆ ಮಾಡ್ತದೆ, ಎದೆಗೂಡು ಹೃದಯ ಶ್ವಾಸಕೋಶದ ರಕ್ಷಣೆ, ಬೆನ್ನು ಹುರಿ ನರಹುರಿ ಕಾಪಾಡ್ತದೆ, ಅಸ್ಥಿ ಪಂಜರವು ದೇಹಕ್ಕೆ ಆಕಾರವನ್ನು ಕೊಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಪೇರಂ ಕೈಮಾ ಮತ್ತು ಕೋಲಂ ಕೈಮಾ ನಡುವಿನ ವ್ಯತ್ಯಾಸ. ಪೇರಂ ಕೈಮಾ
ಕೋಶಗಳ ನಡುವೆ ಖಾಲಿ ಅವಕಾಶವಿದೆ. ಕೋಲೆಮ್ ಕೈಮಾ ಕೋಶಗಳ ನಡುವೆ ಖಾಲಿ ಅವಕಾಶವಿಲ್ಲ. ಪೇರಮ್ ಕೈಮಾ ಆಹಾರ ನೀರು ಸಂಗ್ರಹಣೆಗೆ ಸಹಾಯ. ಕೋಲಮ್ ಕೈಮಾ ಇತರೆ ಜೀವಕೋಶಗಳಿಗೆ ಆಹಾರವನ್ನು ಒದಗಿಸ್ತದ ಅಂತ ಬರೆದ್ರೆ ಸಾಕು. 35th ಕ್ವಶನ್ ಏನು ಕೇಳಿದ್ರು, ನರಕೋಶದ ಚಿತ್ರ ಕೇಳಿದ್ದಾರೆ. ಇದು ನರಕೋಶದ ಚಿತ್ರ ಇದೆ, ಗೊತ್ತಿರಲಿ ನರಕೋಶ. ಸೊ ನೀಟಾಗಿ ನರ ತುದಿ, ಆಕ್ಸಾನ್, ಡೆಂಡ್ರೈಟ್ ಮತ್ತು ನ್ಯೂಕ್ಲಿಯಸ್ಗಳನ್ನು ಗುರುತಿಸಿದರೆ 3 ಮಾರ್ಕ್ ಕೊಡ್ತಾರೆ. ಇನ್ನು 36ರಲ್ಲಿ ಏನು ಕೇಳಿದ್ರು, ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಸಾಮಾನ್ಯವಾಗಿ ನಿರ್ವಹಣಾ ಪದ್ಧತಿಗಳು ಅಂತ ಕೇಳ್ತಾರೆ. ಯಾವ ಥರ ನಿರ್ವಹಣೆಯನ್ನು ಮಾಡ್ತೀರಿ ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಫಾರ್ಮ್ಗಳಲ್ಲಿ? ಒಂದೇದು ಮನೆ ಅಥವಾ ಶೆಡ್ ಇರಬೇಕು, ಅಥವಾ ಸೂಕ್ತ ಗಾಳಿ ಬೆಳಕಿನ ವ್ಯವಸ್ಥೆ ಇರಬೇಕು, ಕೀಟ ಮತ್ತು ಸೋಂಕುರಹಿತ ವಾತಾವರಣ, ಸೂಕ್ತ ಪೋಷಕಾಂಶಗಳೇ ಆಹಾರ ಪದಾರ್ಥಗಳು ಆಗಿರಬೇಕು. ಇನ್ನು ಮೀನುಗಳನ್ನು ಹೇಗೆ ಪಡಿತಾರೆ, ಸಂಯುಕ್ತ ಮೀನುಗಾರಿಕೆ ಅನುಕೂಲಗಳು. ಮೀನುಗಳನ್ನು ಪಡಿತಕ್ಕಂಥ ವಿಧಾನ ಏನಪ್ಪ ಅಂದ್ರೆ, ನೈಸರ್ಗಿಕ ನೀರಿನ ಮೂಲದಿಂದ ಅಥವಾ ಕೃಷಿ ಹೊಂಡದಿಂದ ಮೀನಿನ ಮರಿಗಳನ್ನು ಪಡಿತಾರೆ. ಆಮೇಲೆ ಸಂಯುಕ್ತ ಮೀನುಗಾರಿಕೆ ಅನುಕೂಲ ಅಂದರೆ ವಿವಿಧ ಜಾತಿಯ ಮೀನುಗಳಲ್ಲಿ ಆಹಾರಕ್ಕಾಗಿ ಪೈಪೋಟಿ ಇರೋದಿಲ್ಲ, ಏಕೆಂದರೆ ಅವೆಲ್ಲವೂ ವಿಭಿನ್ನ ಆಹಾರವನ್ನು ತಿನ್ನುತ್ತಾವೆ. ನೀರಿನ ಬೇರೆ ಬೇರೆ ವಲಯದಲ್ಲಿ ಎಲ್ಲ ಮೀನುಗಳಿಗೆ ಅಗತ್ಯ ಆಹಾರವನ್ನು ಲಭ್ಯವನ್ನು ಮಾಡ್ತಾವೆ. 37ನೇ ಪ್ರಶ್ನೆ ಏನು ಕೇಳಿದ್ರೆ ಅಂದ್ರೆ, ಅವುಗಳಿಗೆ ಏನು ಕರೀತಾರೆ ಅಂತ ಕೇಳಿದರು. ಮೈಟ್ರೋಕಾಂಡ್ರಿಯನ್ ಏನಂತ ಕರೀತಾರೆ? ಶಕ್ತಿ ಕೇಂದ್ರ ಅಂತ ಕರೀತಾರೆ. ಏನಂತ ಕರೀತಾರೆ? ಶಕ್ತಿ ಕೇಂದ್ರ. ಯಾವುದರ? ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರೀತಾರೆ. ಯಾಕೆ ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರೀತಾರೆ? ಇದು ಜೀವಕೋಶಕ್ಕೆ ಅಗತ್ಯವಿರುವ ಶಕ್ತಿಯ ಉತ್ಪಾದನೆಯನ್ನು ಮಾಡ್ತದೆ. ಇನ್ನು ಲೈಸೋಜೋಮನ್ ಏನಂತ ಕರೀತಾರೆ? ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ. ಏನಂತಾರೆ? ಆತ್ಮಹತ್ಯಾ ಸಂಚಿ, ಗೊತ್ತಿರಲಿ. ಯಾಕೆ? ವಯಸ್ಸಾದ ಮತ್ತು ಗಾಯಗೊಂಡ ಜೀವಕೋಶಗಳನ್ನು ಜೀರ್ಣಿಸ್ತದೆ. ಇನ್ನು ಬ್ಯಾಕ್ಟೀರಿಯಾಗಳು ಏನಪ್ಪ ಅಂತಂದರೆ ಅವು ಪ್ರೋಕ್ಯಾರಿಯೋಟ್ ಗುಂಪಿಗೆ ಸೇರಿದಾವೆ. ನೆನಪಿರಲಿ, ಯಾವ ಗುಂಪು? ಪ್ರೋಕ್ಯಾರಿಯೋಟ್ ಗುಂಪಿಗೆ ಸೇರಿದಾವೆ. ಸೊ ಯಾಕಪ್ಪ ಅಂದರೆ ಇದರ ಕೋಶ ಕೇಂದ್ರದ ಪೊರೆ ನಿರ್ದಿಷ್ಟ ಆಗಿಲ್ಲ. ಇನ್ನು ಐಚ್ಛಿಕ ಮತ್ತು ಅನೈಚ್ಛಿಕ ಸ್ನಾಯುಗಳ ನಡುವಿನ ವ್ಯತ್ಯಾಸ, ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಪ್ರಾಣಿಯ ಇಚ್ಛೆಗೆ ಒಳಪಟ್ಟಿದ್ದಾವೆ, ಸುಲಭವಾಗಿ ಆಯಾಸ, ಅಡ್ಡಪಟ್ಟೆ ಹೊಂದಿದ್ದಾವೆ. ಅನೈಚ್ಛಿಕದಲ್ಲಿ ಪ್ರಾಣಿಗಳ ಇಚ್ಛೆಗೆ ಒಳಪಟ್ಟಿಲ್ಲ, ಸುಲಭವಾಗಿ ಆಯಾಸಗೊಳ್ಳೋದಿಲ್ಲ, ಅಡ್ಡಪಟ್ಟಿ ಹೊಂದಿಲ್ಲ. ಲಾಸ್ಟ್ ರಕ್ತದ 4 ಘಟಕಗಳನ್ನು ಕೇಳಿದರು. ರಕ್ತರಸ, ಕೆಂಪು ರಕ್ತಕಣ, ಬಿಳಿ ರಕ್ತಕಣ, ಕಿರುತಟ್ಟೆ. ಇಷ್ಟು ಈ ಕ್ವಶನ್ ಪೇಪರ್ ಇತ್ತು. ಇನ್ನೊಂದು ಕ್ವಶನ್ ಪೇಪರ್ ಒಂದಿಗೆ ಭೇಟಿ ಆಗ್ತೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಕ್ವಶನ್ಸ್ಗೂ ಇವು ರಿಪೀಟ್